ತುಂಬ ಅದ್ಭುತವಾದ ದೇವ್ರಿದು, ಸಖತ್ತಾಗೈತೆ. ಮತ್ತಿತಳೇಶ್ವರ ಅಂತ ಮತ್ತಿಮರಮೆಗೆ ನಲ್ಗೊಂಡಿರ್ದು ಇದು ಮತ್ತಿತಳೇಶ್ವರ ಅಂತ. ತುಂಬ ಭಕ್ತಾದಿಗಳು ತುಂಬ ಸಖತ್ತಾಗಿ ಬಂದು ಇಲ್ಲಿ ಹರಕೆ ಒಪ್ಕೊಂಡಿದ್ರೆ ತೀರಿಸ್ತಾರೆ. ನೀವು ಕೂಡ ಬಂದು ಏನಾರು ಬೇಡ್ಕೊಳ್ಳಿ. ತುಂಬ ಮತ್ತಿತಳೇಶ್ವರ ಕೊಡುವಂಥ ದೇವರು ಮರವ ನೋಡಿ. ಇಲ್ಲೇ ಅಡುಗೆ ಮಾಡ್ಕೊಂಡು ಇಲ್ಲೇ ಊಟ ಮಾಡ್ಕೊಂಡು ಹೋಗ್ತಾರೆ. ಸಿಹಿ ಸಪ್ಪೆ ಊಟ ಇದು. ಬೂಂದಿ, ಪಾಯಸ, ಒಬ್ಬಿಟ್ಟು, ವಡೆ, ಸಿಹಿ ಸಪ್ಪೆ ಮಾಡ್ಕೊಂಡು ಇಲ್ಲೇ ಊಟ ಮಾಡ್ಕೊಂಡು ಇಲ್ಲೇ ಭಕ್ತಿಯಿಂದ ವಾರ ಒಪ್ಪತ್ತು ಬಿಟ್ಬಿಟ್ಟು ಇಲ್ಲೇ ಹೋಗ್ತಾರೆ ಊಟ ಮಾಡ್ಕೊಂಡು. ನೋಡಿ ಆ ಕಡೆ ಚೌಟ್ರಿ ಎಲ್ಲ ಕಾಣಿಸ್ತೈತೆ ನೋಡಿ. ತುಂಬ ಸಖತ್ತಾಗೈತೆ. ಕಾರು, ಬಸ್ಸು ಹೊರಗಡೆ ಮೈಸೂರು, ಬೆಂಗಳೂರು, ಮಂಡ್ಯ, ಕೋಲಾರ ಆ ಕಡೆಯಿಂದೆಲ್ಲ ಬರ್ತಾರೆ ಜನ. ತುಂಬ ಅದ್ಭುತ ಪ್ಲೇಸು ಇದು. ಮತ್ತಿತಳಿ ಮಕ್ಕಳು ಇಲ್ಲದವ್ರಿಗೆ ಮಕ್ಕಳು ಭಾಗ್ಯ, ಅಮ್ಮ ತಾಯಿ, ಅಮ್ಮ ನಾಗಮ್ಮ ತಾಯಿ ನೋಡಿ. ತುಂಬ ಅದ್ಭುತವಾದ ದೇವರು, ತುಂಬ ಸಖತ್ತಾಗೈತೆ ನೋಡಿ. ಇದು ಗಣೇಶ ಇದು ತುಂಬ ಗಣೇಶ ನೋಡಿದ್ರೆ. ಗಣಪತಿ ದೇವರು ಇದು ನೋಡಿ. ಗಣಪತಿ ದೇವರು ಕಾಣಿಸ್ತಾ ಸಖತ್ತಾಗ ಇರುವಂಥ ದೇವರು ಇದು. ಬನ್ನಿ. ಮೈಲಿ ಏನೇ ತೊಂದರೆ ಆದರೂ, ಉಣ್ಣೆ ಆದರೂ, ನಾಗರಾದರೂ ಕೂಡ ಇಲ್ಲಿ ಹರಕೆ ಕಟ್ಕೊಂಡ್ರೆ ಎಲ್ಲ ವಾಸಿ ಆಗುತ್ತೆ. ಒಂದು ನಂಬಿಕೆ. ನಮ್ಮ ಹಿಂದೆ ಪೂರ್ವಿಕರು ಜನ ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ನೋಡಿ ಪ್ರತಿಷ್ಠಾಪನೆ ಇದು. ನಾಗರಕಲ್ಲು ಪ್ರತಿಷ್ಠಾಪನೆ ಇದು. ತುಂಬ ಸಖತ್ತಾಗಿ ಮಾಡಿದ್ದಾರೆ. ಎಲ್ಲ ನಾಗರಿಗೆ ನೈವೇದ್ಯ ಹಾಲನ್ನು ಇರ್ತಿದ್ದಾರೆ ನೋಡಿ. ನೈವೇದ್ಯ ಮಾಡ್ತಾ ಇರ್ತಾರೆ ನಾಗರಕಲ್ಲು ನೋಡಿ. ತುಂಬ ಪವರ್ಫುಲ್ ದೇವರು ಮತ್ತಿತಳೇಶ್ವರ ನೋಡಿ. ತುಂಬ ಸಖತ್ತಾಗೈತೆ. ಎಲ್ಲ ಕಡೆ ನೈವೇದ್ಯ ನಾಗರಿಗೆ ನೈವೇದ್ಯ ಇರ್ತಾ ಇರೋದು. ತಂಪು ತೋರಿಸ್ತಾ ಇರೋದು ನೋಡಿ. ತುಂಬ ವರ್ಷಗಳ ಹಳೇ ಕಾಲ ನಮ್ಮ ಮೈಸೂರು ಮಹಾರಾಜರು ಉಡುಪು ಮುಂಚಿತಾಗೆ ಇರುವಂಥ ದೇವಸ್ಥಾನ ಇದು ನೋಡಿ. ತುಂಬ ಸಖತ್ತಾಗೈತೆ. ಇಲ್ಲಿ ಸುಮಾರು ಪವಾಡಗಳು ಕೂಡ ನಡೆದಿದ್ದಾವೆ. ಮತ್ತಿತಳೇಶ್ವರ ಅಂತ ನೋಡಿ. ತುಂಬಾ ಅದ್ಭುತವಾದ ದೇವರು. ಇಲ್ಲೇ ಸ್ನಾನ ಮಾಡಿ ನೋಡಿ. ತುಂಬ ಸಖತ್ತಾಗೈತೆ ದೇವರು ಮತ್ತಿತಳೇಶ್ವರ. ನೀವು ಬನ್ನಿ, ನಿಮ್ಮ ಮನೆಯವ್ರನ್ನೂ ಕರೆದುಕೊಂಡು ಇಲ್ಲಿ ಬನ್ನಿ. ಒಳ್ಳೆಯದಾಯ್ತದೆ ನಿಮಗೂ ಕೂಡ. ನೀವೇನೇ ಹರಕೆ ಕಟ್ಕೊಂಡ್ರು ಇಲ್ಲಿ ಒಳ್ಳೆಯದಾಗುತ್ತೆ. ಆ ಥರ ಆಯ್ತಾ ಇಲ್ಲಿ ನೋಡಿ.